ಬಿಟ್ಟುಕೊಟ್ಟ ಬೋನಸ್ ಅಂಕಗಳು ಇಲ್ಲಿ ನ್ಯೂ ಬ್ರದರ್ಸ್ ಪಾಲ್ತಾಡು ತಂಡಕ್ಕೆ ಆಶ್ರಯವಾಗ್ತಾ ಇದೆ. ಒಂದು ಓಟ ಸುಲಭವಾಗಿ ಜಮೆಗೊಳ್ತಾ ಇದೆ. ನಿಧಾನಗತಿಯಲ್ಲಿ ಕಂಬ್ಯಾಕ್ ಅನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ನೋಡಿ. ತುದಿ ಬದಲಾವಣೆಗೆ ಅವಕಾಶ, ವಿಕೆಟ್ಗೆ ಮಾತ್ರ ಇಲ್ಲಿ ತುದಿ ಬದಲಾವಣೆಗೆ ಅವಕಾಶ ಇದೆ. ನೇರವಾಗಿ ಮುಸ್ತಫಾ ಅವರ ಕಡೆಗೆ ಮತ್ತೊಂದು ಅವಕಾಶ. ಕ್ಯಾಚ್ ಅನ್ನು ಇಲ್ಲಿ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಕಾಪಿಯಲ್ಲಿ 15 ದಾಖಲಾಗಿದೆ. ಕೊನೆಯ ಒಂದು ಚೆಂಡು ಬಾಕಿ ಇದೆ. ದ್ವಿತೀಯ ಅಂತಿಮ ಚೆಂಡು. ರೈಟ್ ಆರ್ಮ್ ಅವರದ ವಿಕೆಟ್. ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. ಹೈದರ್ ಬೆಳ್ಳಾರೆ ಅವರ ಕೈಯಲ್ಲಿ ಚೆಂಡು. ತೃತೀಯ ಉದ್ದರಿ ಆಘಾತವಾಗ್ತಾ ಇದೆ. ದ್ವಿತೀಯ ಓವರ್ ಕೊಂಚ ಮಟ್ಟಿಗೆ ದುಬಾರಿಯುತವಾಗಿ ಆರಂಭಗೊಂಡರೂ ಕೂಡ ಕೊನೆಯ ಕ್ಷಣದಲ್ಲಿ ಇಕ್ಬಾಲ್ ರವರ ಇಲ್ಲಿ ನಿಧಾನಗತಿಯ ದಾಳಿ. ಒಂದು ಓಟ ಶಿಷ್ಟವಾಗಿ ಲಭ್ಯವಾಗ್ತಾ ಇದೆ. ಇಲ್ಲಿ ಮತ್ತೆ ಫಯಾಜ್ ಶ್ರೇಷ್ಠ ಮಟ್ಟದ ದಾಳಿ. ಒಂದು ಓಟ ಇಲ್ಲಿ ಯಶಸ್ವಿಯಾಗಿ ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 16 ದಾಖಲಾಗಿದೆ. 17 ಮತ್ತೆ ಫಯಾಜ್ ಬಾರ್ಯ ದಾಳಿಗಾರಿಕಾ ತುದಿಯಲ್ಲಿ ನಿಧಾನಗತಿಯ ಚೆಂಡು. ದೊಡ್ಡ ಹೊಡೆತ ಪ್ರಯತ್ನವನ್ನ ಮಾಡಿದ್ರು. ಗೂಟದ ಹಿಂಭಾಗದಲ್ಲಿ ಹನೀಫ್ ಅವರ ಭದ್ರ ಬೊಗಸೆಯಲ್ಲಿ ಚೆಂಡು. ಮತ್ತೊಂದು ಉದ್ದರಿ ಆಘಾತವಾಗ್ತಾ ಇದೆ. ಅಂಕಿಅಂಶ ಪಟ್ಟಿ 17ರಲ್ಲಿ ಸ್ಥಗಿತವಾಗಿದೆ. ವೈಟ್ ಚೆಂಡುಗಳನ್ನ ಎಸೆದ್ರೂ ಕೂಡ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನ ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಖಾತೆಯಲ್ಲಿ ಒಟ್ಟು ಜಮೆಗೊಂಡಿದ್ದ 17. ತೃತೀಯ ಓವರ್ ಚಾಲ್ತಿಯಲ್ಲಿದೆ. 3 ಚೆಂಡುಗಳು ಕೂಡ ಕೊನೆಗೊಳ್ತಾ ಇದೆ. ಇಲ್ಲಿ ನಿಧಾನಗತಿಯ ಕಂಬ್ಯಾಕ್ ಅನ್ನು ಮಾಡಿಕೊಂಡು ನ್ಯೂ ಬ್ರದರ್ಸ್ ಪಾಲ್ತಾಡ. ಆದರೆ ಕೊನೆಯ ಓವರ್ ಲಯಬದ್ಧವಾದ ದಾಳಿ ಇದುವರೆಗೂ ಕೂಡ ಫಯಾಜ್ ಬಾರ್ಯ. ನಿಧಾನಗತಿಯ ಚೆಂಡು ಸುಲಭ ಚೆಂಡಾಗಿತ್ತು. ದಂಡಿಸುವಂತಹ ಪ್ರಯತ್ನ ಬಂದರೂ ಕೂಡ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೆ ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ಫಯಾಜ್ ಬಾರ್ಯ. ದೊಡ್ಡ ಹೊಡೆತ ಆನ್ ಸೈಡ್ ಕಡೆಯಲ್ಲಿ ಚೆಂಡು. ಒಂದು ಓಟ ಇಲ್ಲಿ ಘೋಷಿತ ವಲಯದ ಒಳಕ್ಕೆ ಚಲಿಸಿ ಚೆಂಡಿಗೆ ಲಭ್ಯವಾಗ್ತಾ ಇದೆ. ಅಂಕಿಅಂಶ ಪಟ್ಟಿ 18ಕ್ಕೆ ಏರಿಕೆಯಾಗಿದೆ. ನಿರ್ಣಾಯಕ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಒಂದು ದೊಡ್ಡ ಹೊಡೆತ ಕೂಡ ಇಲ್ಲಿ ಪಂದ್ಯಾಟದ ಸಂಪೂರ್ಣ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡಬಹುದು. ಆದರೆ ಗಗನತ್ತರದ ಹೊಡೆತ ಚೆಂಡು ನೇರವಾಗಿ ಎಸೆತಗಾರನ ಕೈಯಲ್ಲಿ. ಮೊದಲ ಇನ್ನಿಂಗ್ಸ್ ಕೊನೆಗೊಳ್ತಾ ಇದೆ. 18 ಚೆಂಡುಗಳು ಅರ್ಥಾತ್ 3 ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಮುಸ್ತಾಕ್ ಮಜಲು ಅವರ ಜೊತೆಗೆ ಹನೀಫ್ ಅಚ್ಚಾ ಬನ್ನೂರ್ ಅವರನ್ನು ಕಳಿಸಿಕೊಡಲಾಗಿದೆ ಬ್ರದರ್ಸ್ ಕಂಚಿಲ್ಪಾಡಿ ಪರವಾಗಿ. ಮುಸ್ತಫಾ ಮೊದಲ ಚೆಂಡು ಚುಕ್ಕಿಯಾಗಿದ್ದು. ದ್ವಿತೀಯ ಚೆಂಡು ಇಲ್ಲಿ ಖಾತೆ ಆರಂಭಗೊಳ್ತಾ ಇದೆ. ಬಲಗೈ ದಾಳಿಗಾರ ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ. ಶ್ರೇಷ್ಠ ಮಟ್ಟದ ದಾಳಿ. ನೆಲ ಮಟ್ಟದ ಚೆಂಡು. ಒಂದು ಓಟ ಇಲ್ಲಿ ಯಶಸ್ವಿ ಆಗ್ತಾ ಇದೆ. ಖಾತೆಯಲ್ಲಿ 1ರ ಹೆಚ್ಚಳದೊಂದಿಗೆ ಅಂಕಿಅಂಶ ಪಟ್ಟಿ 2ಕ್ಕೆ ಏರಿಕೆಯಾಗಿದೆ. ಹನೀಫ್ ಅಚ್ಚಾ ಬನ್ನೂರು ಸ್ಟ್ರೈಕರ್ ತುದಿಯಲ್ಲಿ. ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ದಾಳಿಗಾರಿಕಾ ತುದಿಯಲ್ಲಿ ಉಪಯೋನ್ಮುಖ ದಾಳಿಗಾರ. ಶ್ರೇಷ್ಠ ಮಟ್ಟದ ದಾಳಿ. ಗೂಟಕ್ಕೆ ತಗೊಳ್ತಾ ಇದೆ ಚೆಂಡು. ಹನೀಫ್ ಅವರನ್ನ ಖಾತೆ ತೆರೆಯುವ ಮುನ್ನವೇ ಮರಳಿ ಕಳುಹಿಸಲಾಗಿದೆ. ಆರಂಭಿಕ ಆಘಾತಕ್ಕೆ ಒಳಗಾಗ್ತಾ ಇದೆ ಇಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ. ಆದರೆ 9 ಜನರ ಪಂದ್ಯ ಸುದೀರ್ಘವಾದ ಬಲಾಢ್ಯ ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿಕೊಂಡಿದ್ದ ಬ್ರದರ್ಸ್ ಕಂಚಿಲ್ಪಾಡಿ. ಆದರೆ ಜಾನ್ಮೆಯ ದಾಳಿ ಖಂಡಿತವಾಗ್ಲೂ ಇಲ್ಲಿ ನ್ಯೂ ಬ್ರದರ್ಸ್ ಪಾಲ್ತಾಡು ತಂಡಕ್ಕೆ ಅವಕಾಶಗಳನ್ನ ಮಾಡಿಕೊಡಬಹುದು. ಇಲ್ಲಿ ಹನೀಫ್ ಅವರನ್ನ ಮರಳಿ ಕಳುಹಿಸಲಾಗಿದೆ. ಕಂಚಿಲ್ಪಾಡಿ ಪರವಾಗಿ ಹೈದರ್ ಬೆಳ್ಳಾರೆ ಅವರನ್ನ ಕರೆತರಲಾಗಿದೆ 3ನೇ ಕ್ರಮಾಂಕದಲ್ಲಿ. ಖಾತೆಯಲ್ಲಿ ಒಟ್ಟು 2-4 ಮೊದಲ ಓವರ್ನ ಚೆಂಡುಗಳು ಕೊನೆಗೊಂಡಿದೆ. ಖಾತೆಯಲ್ಲಿ 2 ದಾಖಲಾಗಿದೆ. ಮೊದಲ ಉದ್ದರಿ ಆಘಾತವಾಗಿದೆ. 19 ಬೇಕಾಗಿದೆ 18ರ ಮಂದಿ. ಇನ್ನುಳಿದ
14 ಚೆಂಡುಗಳ ಮುಂದೆ ಬರೋಬ್ಬರಿ 17 ಬೇಕಾಗಿದೆ. ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ಮತ್ತೆ ದಾಳಿ ಹೈದರ್ ಬಿಲ್ಲಾರೆ ಅವರ ಕಡೆಗೆ. ಜಾನ್ಮೆಯ ದಾಳಿ ದೊಡ್ಡ ಹೊಡೆತ ಬಲಾಢ್ಯ ಪ್ರಯೋಗ ಇದು. ಹೈದರ್ ಎದುರಿಸಿದ ಮೊದಲ ಚೆಂಡು ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸಿಕ್ಸರ್ ದಾಖಲಾಗಿದೆ. ಸುದೀರ್ಘವಾದ ಬಹುತೇಕ 22 ಚೆಂಡುಗಳ ಬಳಿಕ ಇಲ್ಲಿ ಮೊದಲ ಸಿಕ್ಸರ್ ದಾಖಲಾಗಿದೆ. ಕೊನೆಯ ಚೆಂಡು ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ಹೈದರ್ ಅವರ ಕಡೆ. ಶ್ರೇಷ್ಠ ಮಟ್ಟದ ದಾಳಿ, ಬಹಳಷ್ಟು ಸುಂದರವಾದಂತಹ ಎಸೆಗಾರಿಕೆ. ಇಲ್ಲ ಒಂದು ಕಡೆ ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡಿದ್ರು, ಪುಟಿತವಾದ ಚೆಂಡನ್ನ ಎಸೆದ್ರು ದಾಳಿಗಾರ. ಅದನ್ನ ತಕ್ಷಣವಾಗಿ ಹೈದರ್ ಸಿಕ್ಸರ್ಗೆ ದಂಡಿಸಿದ್ರು. ಇಲ್ಲಿ ಅಂಕಿಅಂಶ ಪಟ್ಟಿಯನ್ನು ಗಮನಿಸುವುದೇ ಆದರೆ ಸಿಕ್ಸರ್ ಬ್ರದರ್ಸ್ ಕಂಚಿಲ್ಪಾಡಿ ತಂಡವನ್ನ ಪಂದ್ಯಕ್ಕೆ ಮರುಕರು ತಂದಿದೆ. ಮೊದಲ ಓವರ್ನ ಆಘಾತದ ಬಳಿಕ, ಮೊದಲ ವಿಕೆಟ್ನ ಆಘಾತದ ಬಳಿಕ ಹೈದರ್ ಎದುರಿಸಿದ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಂಡಿಸಿದ್ರು. 8 ದಾಖಲಾಗಿದೆ 6ರ ಮುಂದೆ. ಇನ್ನೂ ಕೂಡ 12 ಚೆಂಡುಗಳ ಆಟ ಬಾಕಿ ಇದೆ. 11 ಬೇಕಾಗಿದೆ. ವಿಕ್ಕಿ ಪಾಲ್ತಾಡ್ ಅವರ ಕೈಗೆ ಚೆಂಡನ್ನು ನೀಡಲಾಗಿದೆ. ಮುಸ್ತಫಾ ಅಳಕ್ಕೆ ಮೊದಲು ಸ್ಟ್ರೈಕರ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ಓವರ್ ಇಲ್ಲಿ ಆರಂಭಗೊಳ್ತಾ ಇದೆ. ರೈಟ್ ಆರ್ಮ್ ಒಂದು ವಿಕೆಟ್ ಮುಖ್ಯವಾಗಿ ವಿಕ್ಕಿ ಪಾಲ್ತಾಡ್, ಮುಸ್ತಫಾ ಅಲಕಮಜಲ್ ಅವರ ಕಡೆ. ಶ್ರೇಷ್ಠ ದಾಳಿ, ಸುಂದರತೆಯ ದಾಳಿ, ರನ್ಔಟ್ ಅವಕಾಶ ಇಲ್ಲಿ. ಗಾಲಿ ಬಿಲಿಯ ಮಧ್ಯೆ ಮುಸ್ತಫಾ ಅಲಕಮಜಲ್ ವಾಕ್ಸ್ ಬ್ಯಾಕ್ ಟು ದ ಪೆವಿಲಿಯನ್. ಮತ್ತೊಂದು ಆಘಾತಕಾರಿ ಕ್ಷಣ ಇಲ್ಲಿ. ಖಂಡಿತವಾಗ್ಲೂ ಎಸ್ ನೋಗಳ ಮಧ್ಯೆ ಇರುವ ಆಟಗಾರರು ಕೂಡ ಒಂದರ ಪ್ರಯತ್ನವನ್ನ ಮಾಡಿದ್ರು. ಬಹುತೇಕ ಮುಸ್ತಫಾ ಅವರನ್ನ ಸ್ಟ್ರೈಕರ್ ತುದಿಯ ಆಟಗಾರನ ಕರೆಗೆ ಸ್ಪಂದಿಸಲಿಲ್ಲ. ರಾಂಗ್ ಅಂಡ್ ಥ್ರೋ ಆದ್ರೂ ಕೂಡ ರಿಕವರಿ ಅದ್ಭುತವಾಗಿತ್ತು. ವಿಕ್ಕಿ ನೇರವಾಗಿ ಸ್ಟ್ರೈಕರ್ ತುದಿಗೆ ಎಸೆದ್ರು. ಇಲ್ಲಿ ಮುಸ್ತಫಾ ಅವರನ್ನ ಕಳಕೊಳ್ಳಲಾಗಿದೆ. ಬ್ರದರ್ಸ್ ಕಂಚಿಲ್ಪಾಡಿ ಕಂಬ್ಯಾಕ್ ಅನ್ನು ಮಾಡಿಕೊಂಡಿದ್ರು. ಅದರ ಪ್ರಮುಖ ಆಟಗಾರನ ವಿಕೆಟ್ ಅನ್ನು ಕಳಕೊಂಡ್ರು. ಇಲ್ಲಿ 4ನೇ ಕ್ರಮಾಂಕದಲ್ಲಿ ಜಿಲ್ಲೆ ಕಂಡಂತವರು ಸರ್ವಶ್ರೇಷ್ಠ ಆಲ್ರೌಂಡರ್ ಆಟಗಾರರ ಪೈಕಿ ಫಯಾಜ್ ಬಾರಿಯಾ ಅವರನ್ನ ಕರೆತರಲಾಗಿದೆ. ದ್ವಿತೀಯ ಓವರ್ನ ಮೊದಲ ಚೆಂಡು ಇಲ್ಲಿ ವಿಕ್ಕಿ ಅವರಿಗೆ ಮತ್ತು ತಂಡಕ್ಕೆ ಸಫಲತೆ ಲಭ್ಯವಾಗಿದೆ. ಶ್ರೇಷ್ಠ ದಾಳಿ, ಬಹಳಷ್ಟು ಸುಂದರವಾದ ನೆಲಪಟ್ಟದ ಲೆಗ್ ಸ್ಪಿನ್. ಕರಾವಳಿಯ ಚಮತ್ಕಾರ ಈ ಲೆಗ್ ಸ್ಪಿನ್. ಇಲ್ಲಿ ವಿಕ್ಕಿ ಅವರು ಅದ್ಭುತವಾಗಿ ಆ ಎಸೆಗಾರಿಕೆಯನ್ನು ಬಳಸಿಕೊಳ್ತಾ ಇದ್ದಾರೆ. ದ್ವಿತೀಯ ಚೆಂಡು ಇಲ್ಲಿ ಚುಕ್ಕಿಯಾಗಿದೆ. ವಿಕ್ಕಿ ತೃತೀಯ ಬಾರಿ ಎಸೆಯಬೇಕಾಗಿದೆ ಫಯಾಜ್ ಅವರ ಕಡೆಗೆ. ನೇರ ಗೂಟಕ್ಕೆ ಯಾರ್ಕರ್ ಮಾದರಿಯ ಚೆಂಡು ಫುಲ್ ಟಾಸ್ ಆಗಿತ್ತು. ನೇರವಾಗಿ ಬ್ಯಾಟ್ನ ಕೆಳಭಾಗದಲ್ಲಿ ಬಂದಂತಹ ಚೆಂಡು ಗೂಟಕ್ಕೆ ಮುತ್ತಿಗ್ತಾ ಇದೆ. ಮತ್ತೊಂದು ಆಘಾತ, ಮತ್ತೊಂದು ವಿಕೆಟ್, ಮತ್ತೊಮ್ಮೆ ಡ್ರಾಮಾ ಮುಂದುವರಿತಾ ಇದೆ. ಎಲ್ಲ ಒಂದು ಕಡೆ ಕೈ ಚೆಲ್ಲಿಕೊಂಡಂತಹ ಸಂದರ್ಭವಾಗಿತ್ತು ಹೈದರ್ ಅವರ ಸಿಕ್ಸರ್. ಆದರೆ ಇಲ್ಲಿ ವಿಕ್ಕಿ ಪಾಲ್ತಾಡ್ ಅವರ 3 ಚೆಂಡುಗಳು ಎದುರಾಳಿ ತಂಡಕ್ಕೆ ಓಟಗಳನ್ನು ಬಿಟ್ಟುಕೊಟ್ಟಿದ್ದ ಸತತವಾದ 1 ಚೆಂಡುಗಳ ಬಳಿಕ 1 ವಿಕೆಟ್ಗಳನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ವಿಕ್ಕಿ. ಶಾಕೀರ್ ಅವರ ಆಗಮನವಾಗಿದೆ. ತಾಲೂಕಿನವರುವ ಅತ್ಯಮೋಘ ಶೈಲಿ ಆಟಗಾರ ಶಾಕೀರ್. ಜಾಂಜಿಗರ್ ಸುಳ್ಯ, ಬ್ರದರ್ಸ್ ಕಂಚಿಲ್ಪಾಡಿ, ಸಕ್ಸಸ್ ಸುಣ್ಣಮೂಲೆಯಂತಹ ತಂಡಗಳನ್ನ ಕಟ್ಟಿ ಬೆಳೆಸಿದ ಆಟಗಾರ ಇಲ್ಲಿ ತಂಡದ ಕಪ್ತಾನನ ಆಗಮನವಾಗಿದೆ. ವಿಕ್ಕಿ ಅವರ ಕಡೆಯಿಂದ ಶಾಕೀರ್ ಅವರ ಕಡೆ. ನಿಧಾನಗತಿಯ ಚೆಂಡಾಗಿದ್ದು ವಿಕೆಟ್ಗಳ ಮಧ್ಯೆ 1 ಓಟ ಯಶಸ್ವಿಯಾಗ್ತಾ ಇದೆ. ಕಾಲಿಗೆ ಬಡಿದ ಚೆಂಡು 1 ಓಟ ಇಲ್ಲಿ ಯಶಸ್ವಿಯಾಗ್ತಾ ಇದೆ. ಮತ್ತೆ ಬ್ರದರ್ಸ್ ಕಂಚಿಲ್ಪಾಡಿ ಪಾಳಯದಲ್ಲಿ ಒಂದಷ್ಟು ನಗುಮುಖವನ್ನು ನೋಡಬಹುದು. ಹೈದರ್ ಬೆಲ್ಲಾರಿ ಎಂಬ ಬಲಾಢ್ಯ ಹೊಡೆತಗಾರ ಸ್ಟ್ರೈಕರ್ ಅನ್ನು ಮರಳಿ ಪಡೆದುಕೊಳ್ತಾ ಇದ್ದಾರೆ. ಖಂಡಿತವಾಗಲೂ ಪಂದ್ಯ ಇಲ್ಲಿ ಬ್ರದರ್ಸ್ ಕಂಚಿಲ್ಪಾಡಿ ಪ್ರಸ್ತುತ ಕ್ಷಣಗಳಲ್ಲಿ ಹೈದರ್ ಅವರ ಮೇಲೆ ಅವಲಂಬಿತವಾಗಿದೆ. ವಿಕ್ಕಿ ದಾಳಿಗಾರಿಕಾ ತುದಿಯಲ್ಲಿ 4 ಚೆಂಡು ಕೊನೆಗೊಂಡಿದೆ. ಒಟ್ಟು 9 ಓಟಗಳು ದಾಖಲಾಗಿದೆ. ವಿಕ್ಕಿ ಹೈದರ್ ಅವರ ಕಡೆಗೆ. ನೆಲವಟ್ಟದ ಚೆಂಡು ಮತ್ತೊಮ್ಮೆ ವಿಕೆಟ್ಗಳ ಮಧ್ಯೆ ಗಾಲಿ ಬೀಲಿಯ ಬಳಿಕ 1 ಓಟ ಯಶಸ್ವಿಯಾಗಿದೆ. ರನ್ ಔಟ್ಗೂ ಕೂಡ ಅವಕಾಶ ಇದ್ದಂತಹ ಹೊಡೆತವಾಗಿತ್ತು. ಫೀಲ್ಡಿಂಗ್ ನಲ್ಲಿ ಕೊಂಚ ಮಟ್ಟಿನ ತಪ್ಪನ್ನ ಮಾಡಿದ್ರು. 1 ಓಟ ಯಶಸ್ವಿಯಾಗಿದೆ. ಖಾತೆಯಲ್ಲಿ ಒಟ್ಟು 10 ದಾಖಲಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಶಾಕೀರ್ ಸ್ಟ್ರೈಕರ್ ಅನ್ನ ಪಡೆದುಕೊಳ್ತಾ ಇದ್ದಾರೆ.
ಮುಂದಕ್ಕೆ ಬಾರಿಸುತ್ತ ಪ್ರಯತ್ನ ಪಾಯಿಂಟ್ ಅಬ್ಸಲ್ಯೂಟ್ ಪಾಯಿಂಟ್ ಫ್ರಮ್ ದ ಫೀಲ್ಡ್. ಅತ್ಯಮೋಘ ಶೈಲಿಯ ಕ್ಯಾಚ್, ಅತ್ಯಮೋಘ ಶೈಲಿಯ ಕ್ಯಾಚ್. ಇಲ್ಲಿ ಮನವಿಗಳು ಬರ್ತಾ ಇದೆ. ಶಾಕೀರ್ ಅವರು ಕೂಡ ಮರಳಿ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. What a dream comeback from New Brothers Baltan. Absolute fantastic bowling performance. ಆದರೆ ಇನ್ನೂ ಕೂಡ ಪಂದ್ಯ ಮುಕ್ತಾಯಗೊಂಡಿಲ್ಲ. 2 ಓವರ್ಗಳು ಕೊನೆಗೊಂಡಿದೆ. ಖಾತೆಯಲ್ಲಿ 10 ದಾಖಲಾಗಿದೆ. ಒಂದು ಕ್ಷಣದಲ್ಲಿ 6 ಚೆಂಡುಗಳ ಮುಂದೆ 8 ದಾಖಲಾಗಿತ್ತು. ಬಹುಶಃ 4 ಚೆಂಡುಗಳ ಮುಂದೆ 7 ಊಟ ದಾಖಲಾಗಿತ್ತು. ಆದರೆ ಉಳಿದಿರುವ ಚೆಂಡುಗಳು ಇಲ್ಲಿ ಕರಾರುವಾಕಾದಂತಹ ದಾಳಿ. ವಿಕ್ಕಿ ಈಸ್ ದ ಗೇಮ್ ಚೇಂಜರ್ ರೈಟ್ ನೌ. ಈ ಕ್ಷಣದಲ್ಲಿ ವಿಕ್ಕಿ ಪಂದ್ಯದ ಗತಿಯನ್ನು ಬದಲಾಯಿಸಿದಂತಹ ಆಟಗಾರನಾಗಿ ಹೊರಡ್ತಾ ಇದ್ದಾನೆ. ಮೊದಲ ಚೆಂಡಿಗೆ ರನ್ ಔಟ್, ದ್ವಿತೀಯ ಚೆಂಡು ಚುಕ್ಕಿ, ತೃತೀಯ ಚೆಂಡಿಗೆ ವಿಕೆಟ್, 4ನೆಯ ಚೆಂಡಿಗೆ 1 ಓಟ, 5ನೇ ಚೆಂಡಿಗೆ 1 ಓಟ, ಕೊನೆಯ ಚೆಂಡಿಗೆ ಶಾಕಿರ್ ಅವರ ವಿಕೆಟ್. ಆದರೆ ಕ್ರಮಾಂಕ 5ರಲ್ಲಿ ಯತೀಂದ್ರ ಅಡ್ಕಾರ್ ಅವರನ್ನು ಕರೆತರಲಾಗಿದೆ. 2 ಅನುಭವಿ ಆಟಗಾರರು. ಒಂದು ಕಡೆ ಯತೀಂದ್ರ ಅಡ್ಕಾರು, ಈ ಪರಿಸರ ಕಂಡಂತವರು ಅತ್ಯಮೋಘ ಆಟಗಾರ. ಮತ್ತೊಂದು ತುದಿಯಲ್ಲಿ ಮ್ಯಾನ್ ಇನ್ ಫಾರ್ಮ್ ಹೈದರ್ ಬೆಲ್ಲಾರೆ. ಪ್ರಸ್ತುತ ಪಂದ್ಯದಲ್ಲೂ ಕೂಡ 6 ಅನ್ನು ದಂಡಿಸಿ ಆತ್ಮವಿಶ್ವಾಸ ಹೊಂದಿರುವಂತಹ ಆಟಗಾರ. ಖಂಡಿತ ಇಲ್ಲಿ ಒಂಟಿಯ ಒಳಿಗಳ ಮುಖ್ಯವಾಗಿ ಜಯಿಸಿಕೊಳ್ಳಬಹುದು. ಒಂದು ದೊಡ್ಡ ಹೊಡೆತ ಕೂಡ ಇಲ್ಲಿ ಬ್ರದರ್ಸ್ ಕಂಚಲ್ಪಾಡಿ ತಂಡದ ಕಡೆಗೆ ಪಂದ್ಯವನ್ನು ಬಾಲಿಸಬಹುದು. ಆದರೆ ದಾಳಿಗಾರನ ಮೇಲೆ ಅವಲಂಬಿತವಾಗಿದೆ ನ್ಯೂ ಬ್ರದರ್ಸ್ ಬಾಲ್ತಾನ್. ಒಂದಷ್ಟು ಕಿವಿ ಮಾತು, ಒಂದಷ್ಟು ಹುರಿದುಂಬಿಸುವಿಕೆ, ಎಲ್ಲದರ ಬಳಿಕ ನಿಧಾನವಾಗಿ ದಾಳಿಗಾರಿಕೆ ತುದಿಗೆ ಬರ್ತಾ ಇದ್ದಾರೆ ದಾಳಿಗಾರ. 5 ರವರ ಕಡೆಗೆ 6 ಮುಂದೆ 9 ಬೇಕಾಗಿದೆ. ನೇರ ಹೊಡೆತ, ಕ್ಷೇತ್ರ ಪಾಲಕ ಸಜ್ಜುಗೊಂಡಿದ್ದು ನೋಟಕ್ಕೆ ಅವಕಾಶವನ್ನ ಬಿಟ್ಟುಕೊಡ್ತಾ ಇಲ್ಲ. ಖಾತೆಯಲ್ಲಿ 10, 9 ಇನ್ನೂ ಬೇಕಾಗಿದೆ. ರೋಚಕ ಪಂದ್ಯದ ನಿರೀಕ್ಷೆಯಲ್ಲಿದ್ರು ಎಲ್ಲರೂ ಕೂಡ ಪಂದ್ಯದ ಆರಂಭದಿಂದ. ಆ ರೋಚಕತೆಯನ್ನ ಇಲ್ಲಿ ಉಣಬಡಿಸ್ತಾ ಇದ್ದಾರೆ 2 ತಂಡಗಳು. ಲೋ ಸ್ಕೋರರ್ ಆದ್ರೂ ಕೂಡ ಇಲ್ಲಿ ಥ್ರಿಲ್ಲರ್ ಆಗಿ ಮಾರ್ಪಾಡಾಗ್ತಾ ಇದೆ. ರೈಟ್ ಆರ್ಮ್ ಆನ್ ದ ವಿಕೆಟ್. 5 ರವರ ಕಡೆಗೆ ನೆಲಮಟ್ಟದ ಚೆಂಡು ಗಾಳಿಯಲ್ಲಿದೆ. ಆದರೆ ಘೋಷಿತ ವಲಯಕ್ಕೆ ಚಲಿಸಿದ ಚೆಂಡು 1 ಓಟ ಯಶಸ್ವಿಯಾಗಿದೆ. Brothers Kanjalpadi desperately needed a big hit here. One hit will be change the momentum of the game, equation of the game. ಒಂದು ದೊಡ್ಡ ಹೊಡೆತ ಖಂಡಿತ ಈ ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಹುದು. ಎಲ್ಲರ ಚಿತ್ತ ಹೈದರ್ ಅವರತ್ತ, ಎಲ್ಲರ ಚಿತ್ತ ದಾಳಿಗಾರನತ್ತ, ಎಲ್ಲರ ಚಿತ್ತ ಮೈದಾನದತ್ತ. 4 ಚೆಂಡುಗಳು ಬಾಕಿ ಇದೆ. 4ರ ಮುಂದೆ 8 ಬೇಕಾಗಿದೆ. ಹೈದರ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ದಾಳಿಗಾರಿಕಾ ತುದಿಯಲ್ಲಿ ಬಳಗೆ ದಾಳಿಗಾರ ಸಜ್ಜುಗೊಳ್ತಾ ಇದ್ದಾರೆ. 4 to go, 8 to get. This is the equation. Right arm around the wicket. ನೆಲಮಟ್ಟದ ಚೆಂಡು, ಸುಂದರ ಶೈಲಿಯ ಲೆಗ್ ಸ್ಪಿನ್. ಇದು ಕರ್ನಾಟಕವಾದಂತಹ ದಾಳಿ. ಇದು ಶ್ರೇಷ್ಠ ಮಟ್ಟದ ದಾಳಿ. 3ರ ಮುಂದೆ 8 ಬೇಕಾಗಿದೆ. ಒಂದು ದೊಡ್ಡ ಹೊಡೆತ ನಿರೀಕ್ಷೆಯಲ್ಲಿದ್ದಾರೆ ಬ್ರದರ್ಸ್ ಕಂಚಲ್ಪಾಡಿ. ನೆಲಮಟ್ಟದ ಚೆಂಡು, ದೊಡ್ಡ ಹೊಡೆತ ಪ್ರಯತ್ನ ಕಾಪೆಟ್ ಆಗಿದೆ. ಹೈದರ್ ಅವರು ಕೂಡ ಮರಳಿ ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಒಂದೊಮ್ಮೆ ಮೊದಲ ಇನ್ನಿಂಗ್ಸ್ ನ ಬಳಿಕ ಖಾತೆಯಲ್ಲಿ 18 ದಾಖಲಾಗಿದೆ. 19 ಬೇಕಾಗಿತ್ತು, 11 ಓಟಗಳು ದಾಖಲಾಗಿದೆ. 2ರ ಮುಂದೆ 8 ಬೇಕಾಗಿದೆ. ಮೊದಲ ಇನ್ನಿಂಗ್ಸ್ 12 ಚೆಂಡುಗಳ ಮುಂದೆ 18 ಚೆಂಡುಗಳ ಮುಂದೆ 18 ದಂಡಿಸಿದ್ರು ಬ್ರದರ್ಸ್ ಬಾಲ್ತಾನ್. ಒಂದು ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ನೀರಸವಾಗಿ ಮೈದಾನಕ್ಕೆ ಬಂದ್ರು ನ್ಯೂ ಬ್ರದರ್ಸ್ ಬಾಲ್ತಾನ್ ತಂಡದ ಆಟಗಾರ. ಆದರೆ ಇಲ್ಲಿ ಮಕ್ಸೂದ್ ರವರು 6 ಅನ್ನು ಬಾರಿಸುವುದಾದರೆ ಹಸನ್ ಗೌಸಿಯಾರ್ ಅವರಿಗೆ 1,000 ಬಹುಮಾನ ಘೋಷಣೆ ಇದೆ. ಇಲ್ಲಿ 2 ಚೆಂಡು ಬಾಕಿ ಇದೆ. 8 ಬೇಕಾಗಿದೆ. ಹೀರೋ ಆಗುವರೆ ಮಕ್ಸೂದ್. ನೆಲಮಟ್ಟದ ಚೆಂಡು, ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್. ಇದು ದಾಳಿಗಾರಿಕೆಯಲ್ಲಿ ಅತ್ಯಮೋಘ ಶೈಲಿಯ ದಾಳಿಗಾರಿಕೆ. ಯತೀಂದ್ರ ಅಡ್ಕರ್ ಅವರನ್ನ
ಕೊನೆಗೂ ಸ್ಟ್ರೈಕರ್ ತುದಿಗೆ ಮರಳಿಸ್ತಾ ಇದ್ದಾರೆ. ಒಂದು ಬಾಕಿ ಇದೆ, 7 ಬೇಕಾಗಿದೆ. ದಯವಿಟ್ಟು ಗಮನಿಸಬೇಕು. 1 ನಿಮಿಷ ತಿರುಪುಗಾರ್ರೆ. ಪಂದ್ಯ ಸಮಬಲಗೊಂಡ್ರೆ ಬಾಲ್ ಔಟ್. 3 ಚೆಂಡುಗಳನ್ನು ವಿಕೆಟ್ಗೆ ಸೇವಂತ ಬಾಲ್ ಔಟ್. 2007ರ ವಿಶ್ವಕಪ್ನಲ್ಲಿ ಭಾರತ ತಂಡ ಗೆದ್ದಂತಹ ಕ್ಷಣಗಳನ್ನ ಮತ್ತೆ ನೆನಪಿಸಿಕೊಳ್ಬಹುದು. ಪಂದ್ಯ ಸಮಬಲ ಆಗುವುದಾದರೆ ಯತೀಂದ್ರ ಬ್ಯಾಟ್ ಮುಖೇನ ಸಿಕ್ಸರ್ ದಾಖಲಾಗುವುದಾದರೆ ಈ ಪಂದ್ಯದ ನಿಯಮಾವಳಿಯ ಪಂದ್ಯಾಕೂಟದ ನಿಯಮಾವಳಿಯ ಪ್ರಕಾರ ಬಾಲ್ ಔಟ್ ಅನ್ನು ನೋಡಬಹುದು. 1 ಬಾಕಿ ಇದೆ, 7 ಬೇಕಾಗಿದೆ. ಯತೀಂದ್ರ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್. ಮೊನ್ನೆಗೆ ಬಾರಿಸಿದ್ರು, ಪವರ್ಫುಲ್ ಹೊಡೆತಾದರೆ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ ಬಾಲಿಸ್ಟ ತಂಡವನ್ನು ಮೂಡಿಸಿ ನ್ಯೂ ಬ್ರದರ್ಸ್ ಪಾಲ್ತಾಡ್ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದ್ದಾರೆ. ಕರಾರುವಾಕ ಬಂದ ಲೆಗ್ ಸ್ಪಿನ್ಗಳು ಬಹಳಷ್ಟು ಬಾಲಿಸ್ಟ ಆಟಗಾರನ ಕೂಡ ಇಲ್ಲಿ ಕಟ್ಟಿ ಹಾಕಿದೆ.